ದಿನಾಂಕ 4/7/2025 ನಾಡ ದೇವತೆ ಶ್ರೀ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಪೂಜಾ ಕಾರ್ಯವು 2ನೇ ಆಷಾಢ ಶುಕ್ರವಾರ ಲಸ್ಕರ್ ಪೊಲೀಸ್ ಠಾಣೆ ಹಿಂಭಾಗ, ಅಶೋಕ ರೋಡ್, ಮೈಸೂರು ಬಹಳ ಅದ್ದೂರಿಯಾಗಿ ಕೊರಂಜಿ ರೂಪದಲ್ಲಿ ಪ್ರಧಾನ ಅರ್ಚಕರಾದ ಅಚ್ಯುತ ಶಾಸ್ತ್ರಿಯವರು ದೇವಿಗೆ ಅಲಂಕರಿಸಿ ಎಲ್ಲ ಭಕ್ತರು ಮನಸೋಲುವ ರೀತಿಯಲ್ಲಿ ದೇವಿ ದರ್ಶನ ಪಡೆದರು. ಹಾಗೆ ಈ ಶ್ರೀ ಶ್ರೀ ಚಾಮುಂಡೇಶ್ವರಿಯ ಟ್ರಸ್ಟ್ ಅಧ್ಯಕ್ಷರಾದ ಎಂ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಚಾಮುಂಡೇಶ್ವರಿ ಮತ್ತು ಮಾಡಿದ್ಯ ಜೊತೆಗೆ ನಮ್ಮಲ್ಲಿರುವಂಥ ಎಲ್ಲರೂ ಸಹ ಈ ಒಂದು ಸನ್ನಿಧಿ ಭಾಳ ಪುರಾತನ, ಅದನ್ನು ಜೀರ್ಣೋದ್ಧಾರ ಮಾಡಿ 2007 ನೂತನ ದೇವಾಲಯ 2006 ನೂತನ ದೇವಾಲಯ ಸ್ಥಾಪನೆ ಮುದ್ರಾ ಇಲಾಖೆಗೆ ನಿಲ್ಲಿಸ್ಬೇಕು. ಅದಾದಮೇಲೆ ಬಹುಪಾಟಿ ಜನಪರ ವಿಶೇಷವಾಗಿ ಚಾಮುಂಡಿ ಮಾತೆಯ ಈ ಆಷಾಢ ಮಾಸದ ವಿಶೇಷ ಪೂಜೆ ಈ ಮಂಡಿ ಭಾಗದಲ್ಲಿ ಈ ಅಶೋಕ ರೋಡಲ್ಲಿ ನೆಲೆಸಿರುವ ತಾಯಿ ಸುತ್ತಮುತ್ತ ಇರುವಂಥ ಕೆಸರೆ ಭಾಗ ಇರ್ಬೋದು, ವೇಣಿಗೆರೆ ಈ ರೀತಿ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳು ದಿನನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ತಾಯಿ ದರ್ಶನವನ್ನು ಪಡಿತಾರೆ. ನಾವು ಸಹ ತಾಯಿ ದರ್ಶನವನ್ನು ನೋಡಿದ್ದೀವಿ. ಇಲ್ಲಿ ದಾಸೋಹನೂ ಸಹ ಬೆಳಿಗ್ಗೆ 11 ಗಂಟೆ ಶುರು ಆದರೆ ರಾತ್ರಿ 11 ಗಂಟೆ ಗಂಟೆಗೂ ದಾಸೋಹ ನಡೀತಾನೇ ಇರುತ್ತೆ ತಾಯಿ ಸನ್ನಿಧಿಯಲ್ಲಿ. ಅದು ತಾಯಿಯ ಶಕ್ತಿ ಅಂತ ನಾವು ಭಾವಿಸ್ತೀವಿ. ಅಲ್ಲಿ ಯಾರ್ದು ಅಲ್ಲ, ಆ ತಾಯಿ ಶಕ್ತಿಯಿಂದ ಇಲ್ಲಿ ಪೂಜೆ ಪುರಸ್ಕಾರಗಳು ಈ ತಾಯಿ ಮೈಸೂರಿನ ಅಧಿದೇವತೆ ತಾಯಿ. ಆ ತಾಯಿನೇ ನೆಲೆಸಿರುವಂಥ ಪ್ರದೇಶ ಇದು. ಇಡೀ ಭಾರತ ದೇಶದ ಎಲ್ಲ ಕಡೆ ತಾವು ನೋಡ್ತಾ ಇದ್ದೀರ, ಮಳೆ ಇರ್ಬೋದು, ಈ ಥರ ಪ್ರವಾಹ ಇರ್ಬೋದು, ಈ ಥರ ಬಂದು ಅನೇಕಾರು ಇದು ನಡೀತಾ ಇದೆ. ಆದರೆ ಮೈಸೂರು ಸುರಕ್ಷಿತವಾಗಿದೆ ಅಂದರೆ ಆ ತಾಯಿ ಆಶೀರ್ವಾದ. ಆ ತಾಯಿ ಜಗನ್ಮಾತೆಯಿಂದಲೇ ಮೈಸೂರು ಜನತೆ ಸುರಕ್ಷಿತವಾಗಿ ಜೀವನ ಮಾಡ್ತಾ ಇದ್ದಾರೆ, ನೆಮ್ಮದಿಯ ಜೀವನ ಮಾಡ್ತಾ ಇದ್ದಾರೆ. ಸದಾಕಾಲ ನಾವು ಬೇಡದಿಷ್ಟೇ ಆ ತಾಯಿಯಲ್ಲಿ ಬರುವಂಥ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ತಾವು ಸದಾಕಾಲ ಆಶೀರ್ವದಿಸಿ ನಿರ್ವಹಣೆ ಮಾಡಿಕೊಡಿ ತಾಯಿ. ಈ ಸನ್ನಿಧಿ ಸದಾ ನಿನ್ನ ಸನ್ನಿಧಿ ಒಳಗೆ ಈ ಭಕ್ತಾದಿಗಳಿಂದ ತುಂಬಿರಲಿ, ದಾಸೋಹಗಳು ಭಕ್ತಾದಿಗಳು ಸದಾಕಾಲ ನಡೀತಾ ಇದೆ ಅಂತೇಳಿ ಆ ತಾಯಿಗೆ ಬೇಡಿಕೆ ಇವತ್ತು ವೈಯಕ್ತಿಕವಾಗಿ ನಾವು ಯಾವುದೂ ಇಲ್ಲ. ಆ ತಾಯಿ ಸೇವೆ ಮಾಡೋಕ್ಕೆ ಎಷ್ಟು ಜನ ಹಗಲು ರಾತ್ರಿ ಸೇವೆ ಮಾಡ್ತಾರೆ. ಹಾಗಾಗಿ ಈ ಒಂದು ಇದರ ಪ್ರಕಾರ ಇನ್ನೂ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಸನ್ನಿಧಿಯಲ್ಲಿ ಬಂದಿರುವಂಥದ್ದು ಅನೇಕಾರು ಜನಗಳು ನೂತನವಾಗಿ ವಿವಾಹ ಆಗಿದೆ. ಇಲ್ಲಿ ಸುಮಾರು ವಿವಾಹಗಳಾಗಿದೆ. ಎಲ್ಲ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಭಾಳಷ್ಟು ಜನ ಮಕ್ಕಳಿಲ್ಲ ಅಂತ ಬಂದವರಿಗೆ ಇಲ್ಲಿ ಬಂದು ತಾಯಿ ಅರ್ಕೆ ಕಟ್ಟುವವರೆಲ್ಲರೂ ಸಹ ಮಕ್ಕಳಾಗಿ ಅವರು ಬಂದು ಇಲ್ಲಿ ಪೂಜೆ ಮಾಡೋದು ನೋಡಿದ್ರೆ ಅವ್ರಿಗೆ ಕಣ್ತುಂಬ ಬರುತ್ತೆ. ಹಾಗಾಗಿ ಈ ಸನ್ನಿಧಿ ಈ ಇನ್ನೂ ಹೆಚ್ಚು ಭಕ್ತಾದಿಗಳಿಗೆ ಬಂದು ಅವರೆಲ್ಲ ಕಷ್ಟ ಕಾರ್ಯಕ್ರಮಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ದಿನದಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬಂದು ಪೂಜೆ ಸಲ್ಲಿಸಬೇಕಂದ್ರೆ ಅವ್ರಿಗಾದಂಥ ಒಂದು ಆರೈಕೆ ಇರುತ್ತೆ, ಅದು ಸಕ್ಸಸ್ ಆಗಿರುತ್ತೆ. ಹಂಗಿದ್ರೆ ಮಾತ್ರ ಅದಲ್ವ ಸರ್? ಖಂಡಿತವಾಗ್ಲೂ ಈ ಒಂದು ಮಂತಲ್ಲಿ ಪ್ರತಿಯೊಂದು ಹಬ್ಬ ಇದ್ದಂಗೆ ಮೈಸೂರಿಗೆ ಈ ಆಷಾಢ ಅಧಿದೇವತೆ ನೆಲೆಸಿದ ಪ್ರದೇಶ ಇದು ಮುಗಿತಿದಂಗೆ ದಸರಾ ಶುರುವಾಗುತ್ತೆ. ಹೌದು, ಮೈಸೂರಿಗೆ ನಮಗೆಲ್ಲ ಇಲ್ಲಿ ಹುಟ್ಟು ಬೆಳೀತಾ ಇರೋದೇ ನಾವು ಪುಣ್ಯ ಅನಿಸ್ತೀವಿ. ನಮಗೂ ಸಹ ಸೇವೆ. ಅದಲ್ಲದೆ ಕಡೆ ಆಷಾಢ ಶುಕ್ರವಾರದಂದು ದಿನಾಂಕ 18/9/2025 ಹೋಮ ವಿಶೇಷ ಪೂಜೆ ಏರ್ಪಡಿಸಿದ್ದು ಎಲ್ಲ ಭಕ್ತರು ಹಾಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದ್ದು ರಾತ್ರಿ 1 ಗಂಟೆಯವರೆಗೂ ಪ್ರಸಾದ ನೀಡಲಾಗುವುದು. ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಂ ಶಿವಕುಮಾರ್ ಮತ್ತು ಉಪಾಧ್ಯಕ್ಷರಾದ ಎಂ ಮಾದೇವಸ್ವಾಮಿ ಅವರು ತಿಳಿಸಿದರು. ಮತ್ತು ಕಾರ್ಯದರ್ಶಿಯರು ಮಹಾದೇವ್ ಇನ್ನೂ ಮುಂತಾದ ಹಲವು ಗಣ್ಯರು ವ್ಯಕ್ತಿಗಳು ಹಾಜರಿದ್ದರು.